ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಗುರು ಅಕಾಡೆಮಿ ಆಫ್ ಇಂಗ್ಲಿಷ್ ಶಿಕಾರಿಪುರ. ಸ್ನೇಹಿತರೆ, ತುಂಬ ದಿನಗಳಿಂದ ನಮ್ಮ ಸ್ನೇಹಿತರೆಲ್ಲ ಕಾಲ್ ಮಾಡಿ, ಸರ್ ಒಳ್ಳೆ ಬುಕ್ ಹೇಳಿ ಸರ್, ಈ ಜನರಲ್ ಇಂಗ್ಲಿಷ್ ಆಗಿರ್ಬೋದು ಮತ್ತು ನಮ್ಮ ಈ ಪೇಪರ್ 2 ಮತ್ತು 3ಗೆ ಯೂಸ್ ಆಗ್ತಕ್ಕಂಥ ಬುಕ್ಸ್ ಹೇಳ್ರಿ ಅಂತ ಹೇಳಿ ತುಂಬ ಜನ ಫೋನ್ ಮೇಲೆ ಫೋನ್ ಮಾಡ್ತಿದ್ರಿ. ಇದು ಒಂದು ಒಳ್ಳೆ ಸಮಯ ಅಂತ ಹೇಳಿ ನಾನು ಭಾವಿಸ್ತೇನೆ ನಿಮಗೆಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಸ್ನೇಹಿತರಾದಂತಹ ಕರಂಗಣಿ ಸರ್ ಅವರು ಈ ಒಂದು ಬುಕ್ಕನ್ನು ಬರೆದಿದ್ದಾರೆ. ನೋಡಿ, ಈ ಬುಕ್ಸನ್ನು ನೀವು ಓದಿದ್ದೇ ಆಯಿತು ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ರಿಕ್ರೂಟ್ಮೆಂಟಲ್ಲಿ ತುಂಬ ಜನ ಈ ಒಂದು ಬುಕ್ಸನ್ನು ರೆಫರ್ ಮಾಡಿ, ಅವಾಗ ಈ ಡಿಸ್ಕ್ರಿಪ್ಟಿವ್ ಇಂಗ್ಲೀಷ್ ಬಂದಿತ್ತು. ಈ ಡಿಸ್ಕ್ರಿಪ್ಟಿವ್ ಇಂಗ್ಲೀಷನ್ನ ಓದಿ ತುಂಬ ಜನ ಅಪಾಯಿಂಟ್ ಆಗಿದ್ದಾರೆ. ಒಂಥರ ದಿ ಬೆಸ್ಟ್ ಬುಕ್ ಫಾರ್ ಟೀಚರ್, ಇಂಗ್ಲೀಷ್ ಟೀಚರ್ಸ್ ಅಂತ ಹೇಳಿ ಹೇಳ್ಬೋದು. ಮತ್ತೆ ಈಗ ಇತ್ತೀಚಿನ ನೇಮಕಾತಿಗಳಲ್ಲಿ ಪೇಪರ್ 3 ಅಂತ ಹೇಳಿ ಇನ್ನೊಂದಿದೆ. ಅದಕ್ಕೂ ಕೂಡ ಆಲ್ ಇನ್ ಆಲ್ ಅಂತ ಹೇಳ್ಬೋದು. ಇದನ್ನ ಅರ್ಥ ಆಗ್ತಿದ್ಯಾ? ಓಕೆ, ದಿ ಬೆಸ್ಟ್ ಬುಕ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾರೆಲ್ಲ ಸರ್ ಒಳ್ಳೆ ಬುಕ್ಕು ಅಂತ ಹೇಳಿ ನನಗೆ ಫೋನ್ ಮಾಡಿದ್ರಲ್ಲ, ದಿ ಬೆಸ್ಟ್ ಬುಕ್ ಅಂತ ಹೇಳಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನೀವು ಅಷ್ಟೆಲ್ಲ ನಂಬಿ ನಮಗೆ ಫೋನ್ ಮಾಡಿರ್ತೀರಿ. ನಾನು ನಿಮ್ಮ ಜೊತೆ ಸುಮ್ಮನೆ ಆ ಬುಕ್ಕು ಈ ಬುಕ್ಕು ಅಂತ ಹೇಳಿ ನಿಮ್ಮನ್ನ ಮಿಸ್ಗೈಡ್ ಮಾಡೋದಕ್ಕಿಂತ, ನಾನು ಕೂಡ ತುಂಬ ದಿನಗಳಿಂದ ಈ ಬುಕ್ಕನ್ನು ಸ್ಟಡಿ ಮಾಡಿ ದಿ ಬೆಸ್ಟ್ ಬುಕ್ ಅಂತ ಹೇಳಿ ನನಗೆ ಅನಿಸಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಮತ್ತೆ ಈ ಕರಗಡಿ ಸರ್ ಅವರು ಕೂಡ ತುಂಬ ಹೆಂಗೆ ಅಂತ ಹೇಳಿದ್ರೆ, ಈ ಕಾಂಪಿಟೇಟಿವ್ ಎಕ್ಸಾಮ್ ಮೈಂಡಲ್ಲಿ ಇರ್ತಕ್ಕಂತಹ ಹುಡುಗರಿಗೆ ಅವರ ಅಭಿರುಚಿಗೆ ತಕ್ಕಂತಹ ಸೆಂಟೆನ್ಸ್ಗಳನ್ನು ಸಿಂಪಲ್ ಸೆಂಟೆನ್ಸಲ್ಲಿ ತುಂಬ ಅರ್ಥಗರ್ಭಿತವಾಗಿ ಬರೆದಂತಹ ಪುಸ್ತಕ ಇದು. ನೋಡಿ ಸ್ನೇಹಿತರೆ, ನೋಡಿ, ಆ ಪುಸ್ತಕಗಳ ರಿವ್ಯೂ ಮಾಡ್ತಾ ಇದ್ದೀನಿ ನಾನು ಇವಾಗ. ಈ ಜನರಲ್ ಇಂಗ್ಲಿಷ್ ಅನ್ನೋ ಬುಕ್ಸ್ ಇದೆಯಲ್ಲ, ಇಲ್ಲಿ ಏನಿದೆ, ಹಿಂದೆ ನಡೆದಂತಹ KPSC ಮತ್ತು KE ನಡೆದಂತಹ ಅನೇಕ ಕ್ವಶನ್ ಪೇಪರ್ಗಳನ್ನ ಇಲ್ಲಿ ಬಿಡಿಸಿದ್ದಾರೆ. ಮತ್ತೆ ಆಸ್ ಪರ್ KEA ಅಂಡ್ KPSC ಆ KPSC ಮತ್ತೆ KE ಏನೆಲ್ಲ ಗ್ರಾಮರ್ ಬೇಕೋ ಈ ಬುಕ್ಸ್ ಅಲ್ಲಿ ಇದೆ. ಎಸ್, ಹ್ಯಾವ್ ಎ ಲುಕ್. ನೋಡಿ, ವರ್ಡ್, ಸೆಂಟೆನ್ಸ್, ಟೈಪ್ಸ್ ಆಫ್ ಸೆಂಟೆನ್ಸ್ ಇದೆ, ನೌನ್ ಇದೆ, ಪಾರ್ಟ್ಸ್ ಆಫ್ ಸ್ಪೀಚ್ ಎಲ್ಲ ಇದೆ ಈ ಕಡೆಗೆ. ನೆಕ್ಸ್ಟು ಮಿಸೆಲಿನಿಯಸ್ ಅಂತ ಹೇಳಿ ಕ್ವಶನ್ ಟ್ಯಾಗ್ ಇದೆ, ಪ್ರಿಫಿಕ್ಸ್ ಸಫಿಕ್ಸ್ ಇದೆ, ಫ್ರೇಸಸ್ ಕ್ಲಾಸಸ್ ಇದೆ, ಸ್ಟ್ರಕ್ಚರಲ್ ಕ್ಲಾಸಿಫಿಕೇಶನ್ ಆಫ್ ಸೆಂಟೆನ್ಸಸ್ ಇದೆ, ಫಿಗರ್ಸ್ ಆಫ್ ಸ್ಪೀಚ್ ಇದೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಇದೆ, ಹೋಮೋಫೋನ್ಸ್, ಹೋಮೋನಿಮ್ಸ್, ಓಕೆ, ದೆನ್ ಇಡಿಯಮ್ ಫ್ರೇಸಸ್, ಪ್ರವರ್ಬ್ ಅದರದ್ದು ಮೀನಿಂಗು, ಫ್ರೇಸಲ್ ವರ್ಬ್ಸು, ಮಿಸ್ಪೆಲ್ಟ್ ವರ್ಡ್ಸು. ಸ್ನೇಹಿತರೆ, ಈ ಏರಿಯಾಗಳಲ್ಲಿ ತುಂಬಾ ಫೋಕಸ್ ಮಾಡ್ತಾರೆ KPSC ಮತ್ತೆ KE. ಸೊ ದಿ ಬೆಸ್ಟ್ ಬುಕ್ ಅಂತ ಹೇಳಿ ನಾನು ನಿಮಗೆ ಈ ಕಂಟೆಂಟ್ ಅನ್ನ ತೋರಿಸ್ತಾ ಇದ್ದೀನಿ. ಸುಮ್ಮನೆ ಹೇಳಬಾರ್ದು ಅಲ್ವಾ? ಈ ಕಂಟೆಂಟ್ ಅನ್ನ ನೋಡಿದ್ರೆ ಗೊತ್ತಾಗತ್ತೆ, ಎಸ್, ಅಬ್ಸಲ್ಯೂಟ್ಲಿ ದಿಸ್ ಈಸ್ ಬೆಸ್ಟ್ ಬುಕ್ ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ಬುಕ್ಸ್ ಇದೆ. ಯಾರೆಲ್ಲ ಇಂಗ್ಲಿಷ್ ಟೀಚರ್ ಆಗ್ಬೇಕು ಅಂತ ಇದಿರಲ್ಲ ಅವರು, ಸರ್ ಬೇರೆಯವರಿಗೆ ಯೂಸ್ ಇಲ್ಲ ಅಂತ ಹೇಳಿದ್ರೆ, ಆಸ್ ಯುವರ್ ವಿಶ್, ಪೇಪರ್ 3ಗೆ ಡಿಸ್ಕ್ರಿಪ್ಟಿವ್ ಇದೆಯಲ್ಲ, ಅಲ್ಲಿ ಬೇಕಾಗ್ಬೋದು. ನಿಮಗೆ ನೆಸೆಸಿಟಿ ಇದೆ ಅಂತ ಹೇಳಿದ್ರೆ ನೀವು ತಗೊಳ್ಳಿ. ಆದರೆ ಇಂಗ್ಲಿಷ್ ಟೀಚರು, ನೀವು ಬಿಫೋರ್ ಗೋಯಿಂಗ್ ಟು ಅಟೆಂಡ್ ದ ಎಕ್ಸಾಮ್ ಯು ಶುಡ್ ರೀಡ್ ದ ಬುಕ್. ಯಾವುದು? ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಬುಕ್ ಇದೆಯಲ್ಲ, ಈ ಬುಕ್ನ ಓದಲೇಬೇಕು ನೀವು. ಇದು ಹಿಂದೆ ಪ್ಯಾಟರ್ನ್ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಸರ್ ಏನ್ ಮಾಡಿದ್ದಾರೆ, 6 to 8 ಅಂತ ಹೇಳಿ ಮಾಡಿದ್ದಾರೆ. ಆದರೆ ಸೇಮ್ ಪ್ಯಾಟರ್ನ್ನೇ ಇವಾಗ HSTRಗೂ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಇದು HSTRಗೂ ಕೂಡ ಬರುತ್ತೆ. ಸೊ ಯಾರೆಲ್ಲ HSTR ಮತ್ತೆ GPSTR ಮತ್ತೆ ಕ್ರೈಸ್ ಇಂದ ಕಾಲಾಗಿದೆಯಲ್ಲ ಈಗ, ಅಲ್ಲೆಲ್ಲ ಈ ಬುಕ್ಸ್ ಅನ್ನ ರೆಫರ್ ಮಾಡಿದಿರಿ ಅಂತ ಹೇಳಿದ್ರೆ 100% ವಿನ್ ಆಗ್ತೀರಿ ಅಂತ ಹೇಳ್ಬೋದು. ಓಕೆ, ಕಂಟೆಂಟ್ ನೋಡ್ಕೊಂಡ್ ಬಂದ್ಬಿಡೋಣ. ಇವಾಗ ಏನ್ ಕಂಟೆಂಟ್ ಇದೆ ನೋಡಿ. ಈ GPSTR ಎಷ್ಟು ಎಕ್ಸಾಮ್ಗಳು ನಡೆದಿದಾವಲ್ಲ, ಎಲ್ಲ ಎಕ್ಸಾಮ್ಗಳದ್ದು ಕೂಡ ಕ್ವಶನ್ ಪೇಪರ್ ವಿತ್ ಎಕ್ಸ್ಪ್ಲನೇಷನ್ ಇದೆ. ಇಲ್ಲಿ ಕ್ವಶನ್ ಪೇಪರ್ ವಿತ್ ಎಕ್ಸ್ಪ್ಲನೇಷನ್ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಅದಕ್ಕೆ ತಕ್ಕಂತಹ ಸಿಲೆಬಸ್, ಡಿಸ್ಕ್ರಿಪ್ಟಿವ್ ಏನೆಲ್ಲ ಸಿಲೆಬಸ್ ಇದೆಯಲ್ಲ, ಆ ಸಿಲೆಬಸ್ನ ಒಳಗೊಂಡಂತಹ ರಿಪೋರ್ಟ್ ರೇಟಿಂಗ್ ಇದೆ, ಡೈರಿ ರೇಟಿಂಗ್ ಇದೆ, ನೋಟಿಸ್ ರೇಟಿಂಗ್ ಇದೆ, ಇಮೇಲ್ ರೇಟಿಂಗ್ ಇದೆ, ಡೈಲಾಗ್ ರೇಟಿಂಗ್ ಇದೆ, ಆರ್ಟಿಕಲ್ ರೇಟಿಂಗ್ ಇದೆ. ನೋಡಿ, ಇದು ಹೊಸ ಕಾನ್ಸೆಪ್ಟ್ ಆಗಿರೋದ್ರಿಂದ ಯಾವ ರೇಟಿಂಗ್ ಕೊಟ್ಟರು ಕೂಡ ನಾವು ವಿ ಹ್ಯಾವ್ ಟು ರೈಟ್, ಬರೆಯೋ ರೀತಿ ಇರಬೇಕಾಗುತ್ತೆ. ಸೊ ದಿ ಬೆಸ್ಟ್ ಬುಕ್ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ.
ನೆಕ್ಸ್ಟು ಸರ್ ಅಷ್ಟೇನಾ ಅಂತ ಹೇಳಿದ್ರೆ ಇಲ್ಲ, ಇದರಲ್ಲಿ ಮೆಥಡಾಲಜಿನೂ ಕೂಡ ಇದೆ, ಬೈಲಿಂಗ್ವೆಲ್ ಮೆಥಡ್ ಇದೆ, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಇದೆ, ಆಡಿಯೋ ಲಿಂಗ್ವೆಲ್ ಮೆಥಡ್, LSR ಸ್ಕಿಲ್ಸ್ ಇದೆ. ಶಾರ್ಟ್ಲಿ ನಾನು ನಿಮ್ಮ ಜೊತೆ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ LSRWದು ತುಂಬಾ ಎಫೆಕ್ಟಿವ್ ಕ್ಲಾಸ್ ಅನ್ನು ಮಾಡಬೇಕು ಅಂತ ಹೇಳಿ ಆಲ್ರೆಡಿ ನಾನು PPT ರೆಡಿ ಮಾಡ್ಕೊಂಡಿದ್ದೀನಿ. ಶಾರ್ಟ್ಲಿ ವಿ ವಿಲ್ ಡಿಸ್ಕಸ್, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಡಿಸ್ಕಷನ್ ಮಾಡ್ತೀನಿ ನಿಮ್ಮ ಜೊತೆ. ನೆಕ್ಸ್ಟ್ ಕರಿಕ್ಯುಲಮ್ ಅಂಡ್ ವೊಕಾಬ್ಯುಲರಿ, ನೋಟ್ ಮೇಕಿಂಗ್, ನೋಟ್ ಟೇಕಿಂಗ್, ದೆನ್ ಈ ಎಲ್ಲ ಅಂಶಗಳನ್ನು ಕೂಡ ತುಂಬಾ ಒಂದು ವ್ಯವಸ್ಥಿತವಾಗಿ ಸ್ನೇಹಿತರೆ ಇದನ್ನೆಲ್ಲ ನಿಮಗೆ ಸಿಗುತ್ತೆ, ಬೇರೆ ಕಡೆ ಸಿಗಲ್ಲ ಸರ್ ಅಂತ ಹೇಳಿದ್ರೆ ಸಿಗುತ್ತೆ, ಬಟ್ ನೀವು ಇದನ್ನ ಹುಡುಕಷ್ಟಕ್ಕೆ ಎಕ್ಸಾಮ್ ಬಂದ್ಬಿಡುತ್ತೆ. ಸೊ ಎಲ್ಲದರದ್ದು ಒಂದು ಕಾಂಬಿನೇಷನ್ ಅಂತ ಹೇಳಿ ಹೇಳ್ಬೋದು ಇದನ್ನ. ಈ ಒಂದು ಪುಸ್ತಕನ ಯಾರೆಲ್ಲ ಈಗ ಇಂಗ್ಲಿಷ್ ಟೀಚರ್ ಆಗ್ಬೇಕು ಅಂತ ಹೇಳಿ ಕನಸು ಕಂಡಿದ್ದೀರಾ, ಅಥವಾ ಇಂಗ್ಲಿಷ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ಯು ಶುಡ್ ರೀಡ್ ಒನ್ಸ್ ಇನ್ ಯುವರ್ ಲೈಫ್. ಓಕೆ, ಇಷ್ಟು ಈ 2 ಬುಕ್ಗಳ ಮಾಹಿತಿ. ನಿಮ್ಗೆ ಯಾರಿಗೇ ಕೂಡ ಈ ಬುಕ್ಸ್ಗಳು ಬೇಕಾದ್ರೆ ಅಲ್ಲಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಅಕಸ್ಮಾತ್ ನಿಮಗೆ ಆ ನಂಬರ್ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ 6364212278 ಈ ನಂಬರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ಬುಕ್ಕು ಬರ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಅಂತ ಹೇಳ್ತಾ, ಎಸ್ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ದಿ ಬೆಸ್ಟ್ ಬುಕ್ಗಳ ರಿವ್ಯೂ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ನಿಮ್ಮ ಜೊತೆ ಸದಾ ಟಚ್ ಅಲ್ಲಿ ಇರ್ತೀನಿ ಅಂತ ಹೇಳ್ತಾ, ನಮಸ್ತೆ ಸ್ನೇಹಿತರೆ, ಧನ್ಯವಾದಗಳು.